ಕರಾವಳಿಯ ರೈತ ಈ ಬಾರಿ ಭತ್ತದ ಬೆಳೆಯನ್ನು ಬೆಳೆದು ಉತ್ತಮ ಫಸಲು ಬಂದರೂ ಕೂಡ ಈ ಬಾರಿ ಅಕಾಲದಲ್ಲಿ ಬಂದ ಭಾರಿ ಮಳೆಗೆ ಜಾನುವಾರುಗಳ ಮೇವಿಗೆ ಬೇಕಾಗುವ ಒಣಹುಲ್ಲು ಹಾಳಾದ ಕಾರಣ ಎರಡನೇ ಬೆಳೆಯಾದ ಸುಗ್ಗಿಯನ್ನು ಮಾಡಿ ಇದೀಗ ಫಸಲು ಕೈಗೆ ಬರೋ ಹೊತ್ತಿನಲ್ಲಿ ಮತ್ತೆ ಅಕಾಲದಲ್ಲಿ ಮಳೆ ಆವರಿಸಿ ಕೆಲವು ಭಾಗದಲ್ಲಿ ಮಳೆ ಸುರಿದಿದೆ. ಬಾರಕೂರು ಬಳಿಯ ಹನೇಹಳ್ಳಿ, ಬಂಡಿಮಠ, ಕೂರಾಡಿ ಸೇರಿದಂತೆ ಅನೇಕ ಭಾಗದಲ್ಲಿ ಈ ಬಾರಿ ಅನೇಕ ರೈತರು ಸುಗ್ಗಿ ಬೆಳೆಯನ್ನು ಬೆಳೆಸಿದ್ದಾರೆ. ಒಂದೇ ತರದ ಬೀಜಗಳ ಲಭ್ಯತೆ ಇಲ್ಲದ ಕಾರಣ ಸಿಕ್ಕಿದ ಬೀಜಗಳ ಬಿತ್ತನೆ ಮಾಡಿದ ಕಾರಣ ಕೆಲವು ನಿಧಾನಗತಿಯ ಬೆಳವಣಿಗೆ, ಇನ್ನು ಕೆಲವು ಬೇಗ ಬೆಳೆಯುವ ತಳಿಗಳ ಬಿತ್ತನೆಯಿಂದ ಒಂದೊಂದು ಗದ್ದೆ ಬೆಳೆದಿದ್ದು ಇನ್ನು ಕೆಲವು ಕಾಯಿರುವುದು ಕಂಡುಬರುತ್ತಿದೆ. ಆದರೂ ಬೆಳೆದ ಬೆಳೆಯನ್ನು ಸೂಕ್ತ ಸಮಯದಲ್ಲಿ ಕಟಾವು ಮಾಡಿದಲ್ಲಿ ಕೈಗೆ ಬಂದುದು ಬಾಯಿಗೆ ಬರದಂತಾಗುತ್ತದೆ. ಕಟಾವು ಯಂತ್ರಗಳು ಬೇರೆ ಗದ್ದೆಗಳು ಕಟಾವಿಗೆ ಇರದ ಗದ್ದೆಯಲ್ಲಿ ಸಂಚರಿಸುವಂತೆ ಇಲ್ಲ. ಇದೆಲ್ಲದರ ನಡುವೆ ಮಾನವ ಆಳು ಸಿಗುವಂತಿಲ್ಲ. ಸಿಕ್ಕರೂ ಕಟಾವು ಮಾಡುವ ಹುಲ್ಲು ಕತ್ತಿ ಸಿಗದ ಸ್ಥಿತಿ. ಇದೆಲ್ಲದರ ನಡುವೆ ಅನ್ನದಾತ ಮಾತ್ರ ಸಮಸ್ಯೆಗಳ ನಡುವೆ ಉತ್ತುವ ಬಿತ್ತುವ ಬೆಳೆ ತೆಗೆಯುವ ಕಾಯಕ ಮಾಡುತ್ತಲೇ ಇರುತ್ತಾನೆ. ಆದರೂ ಈ ಸಾರಿ ಫಸ್ಟಿನ ಬೆಳೆಯಲ್ಲಿ ಹುಲ್ಲುಗಿಲ್ಲು ಏನೂ ಸಿಗಲಿಲ್ಲ. ಕಾರ್ತಿ ಬೆಳೆಯಲ್ಲಿ ಈಗ ನೆಕ್ಸ್ಟ್ ಕೊಳಕೆ ಬೆಳೆ ಮಾಡಿದ್ದೇವೆ. ಅದರಲ್ಲಿ ಕೊಯ್ಲಿಕ್ಕೆ ಜನ ಸಿಗುವುದಿಲ್ಲ, ಮಿಷನ್ ಇಲ್ಲ, ಯಾಂತ್ರೀಕರಣ ಬರೋದು ತೊಂದರೆ. ಎಲ್ಲರೂ ಒಂದೇ ಥರ ನಟ್ಟಿದ್ದಿದ್ರೆ ಒಂದೇ ಸರಿ ಬರ್ತಿತ್ತು. ಆದರೂ ನಾವು ಮಾಡಿದ್ದು ಸ್ವಲ್ಪ ಬೇಗ ಹಣ್ಣಾಗಿದೆ. ಕೊಯ್ಲಿಕ್ಕೆ ಜನವೂ ಇಲ್ಲ, ಅದ್ರ ಬಗ್ಗೆ ಹಲ್ಕತ್ತಿನೂ ಇಲ್ಲ, ಮಿಷನ್ ಯಂತ್ರ ಬರಲಿಕ್ಕೂ ಸಾಧ್ಯ ಇಲ್ಲ. ಆದರೂ ಇದು ಯಾವ ಕತ್ತಿ ಏನಂತ ಕೆಲವರಿಗೆ ಅದು ಈಗಿನ ಪ್ರಾಯದವರಿಗೆ ಗೊತ್ತೂ ಇಲ್ಲ. ನಾವು ಹಳೆಯರಾಗಿ ನಾವಿಬ್ಬರು ಇದೇ ಗದ್ದೆಯನ್ನು ಕೊಯ್ಲಿಕ್ಕೆ ಆರಂಭಿಸಿದ್ದೇವೆ.